ರಾಜ್ಯದಲ್ಲಿ ಜೋರಾಯಿತು ಕಾಕ್ರೋಚ್ ಕಿಚ್ಚು. ಪ್ರಧಾನ ರಾಜೀನಾಮೆ ಕೊಡದಿದ್ರೆ ಸಂಸತ್ ಭವನವನ್ನ ನಾಶಪಡಿಸ್ತೀವಿ ಅಂತ ಹೇಳಿಕೊಂಡು ಈ ಕಾಕ್ರೋಚ್ ಪಾರ್ಟಿ ಏನಿದೆ ಅದರ ಕಾರ್ಯಕರ್ತರು ಸಿಟ್ಟನ್ನು ಹೊರಹಾಕ್ತಾ ಇದ್ದಾರೆ. ಪ್ರಧಾನ ರಾಜೀನಾಮೆ ಕೊಡದಿದ್ರೆ ಸಂಸತ್ ಭವನ ನಾಶ ಮಾಡಿ ಹಾಕ್ತೀವಿ, ಸರ್ವನಾಶ ಮಾಡ್ತೀವಿ ಅಂತ ಸಿಜೆಪಿ ಫಾಲೋವರ್ಸ್ ಘೋಷಣೆ ಮಾಡಿರೋದು. ಸರ್ಕಾರ ಮಾತುಕತೆಗೆ ಕರೆದ್ರೂ ಹೋಗದಿರೋಕೆ ನಿರ್ಧಾರ ಮಾಡಲಾಗಿದೆ. ಸರ್ಕಾರ ಮಾತುಕತೆಗೆ ಕರೆದಿದೆ, ಶಾಂತಿಯುತ ಮಾತುಕತೆಗೆ ವೆಲ್ಕಮ್ ಅಂತ ಹೇಳಿದೆ. ಆದ್ರೆ ಇವರು ಹೋಗಲ್ಲ ಅಂತ ಹೇಳಿದ್ದಾರೆ. ಜಂತರ್ ಮಂತರ್ಗೆ ಸರ್ಕಾರ ಬರಬೇಕು ಅಂತ ತೀರ್ಮಾನ. ಪ್ರಧಾನ ರಾಜೀನಾಮೆಗೆ ಆಗ್ರಹಿಸಿ ಅಹೋರಾತ್ರಿ ಪ್ರತಿಭಟನೆ ಮುಂದುವರೆದಿದೆ. जेपी नड्डा ने आज मेरे और सौरभ के 5 घंटे खराब किए। 2 घंटे पहले हमें अंदर बिठाए रखा, हमारे पास फोन का एक्सेस भी नहीं था, हमें यहाँ की सिचुएशन भी इन्फॉर्म नहीं की गई। 2 घंटे बैठने के बाद 2 बजे वो पहली बार हमसे मिले। हमारा जो 3 पॉइंटर डिमांड था, सोनम वांगचुक जी की रिहाई, धर्मेंद्र प्रधान का इस्तीफा और छात्र जिन्होंने नीट का पेपर लीक होने के बाद सुसाइड की, उनके परिवारों को 1 करोड़ का मुआवजा। ये पहली बार हमने 2 बजे के आसपास उनको बताया। फिर 3:30-4 बजे के बाद आसपास हमने उनको फिर से सेम चीज़ रिटर्न में दी। अभी तक उनकी तरफ से हमें कोई रिस्पांस नहीं आया है। उन्होंने सिर्फ इतना बोला है कि मैं जो सीनियर लीडरशिप है उनसे बात करने के बाद आपसे बात करूंगा, लेकिन अभी तक किसी प्रकार का कोई रिस्पांस नहीं है। और इसके बाद सरकार या पुलिस में से किसी को बात करने को जंतर मंतर पर आप संसद भवन उखाड़ दिया जाएगा, संसद भवन उखाड़ दिया जाएगा और इस्तीफा नहीं मिला तो उखाड़ दिया जाएगा, सब कर दिया जाएगा, नेपाल उखाड़ जाएगा, नेपाल 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 बनेगा। संसद भवन उखाड़ दिया जाएगा, संसद भवन उखाड़ दिया जाएगा और इस्तीफा नहीं मिला तो उखाड़ दिया जाएगा, सब कर दिया जाएगा, नेपाल उखाड़ जाएगा, नेपाल 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 बनेगा। संसद भवन उखाड़ दिया जाएगा, संसद भवन उखाड़ दिया जाएगा और इस्तीफा नहीं मिला तो उखाड़ दिया जाएगा, सब कर दिया जाएगा, नेपाल उखाड़ जाएगा, नेपाल 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 बनेगा। संसद भवन उखाड़ दिया जाएगा, संसद भवन उखाड़ दिया जाएगा और इस्तीफा नहीं मिला तो उखाड़ दिया जाएगा, सब कर दिया जाएगा, नेपाल उखाड़ जाएगा, नेपाल 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 बनेगा। ನೋಡ್ತಾ ಇದ್ರ ಕಾಕ್ರೋಚ್ ಕಿಚ್ಚು ಯಾವ ರೀತಿ ಇದೆ ಅನ್ನುವಂಥದ್ದು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತ ವಾಂಗ್ಚುಕ್ ಕೂಡ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ರು. ಫೈನಲಿ ಅವರು ಉಪವಾಸವನ್ನ ಕೈ ಬಿಟ್ಟಿದ್ದಾರೆ. ನಡ್ಡಾ ಅವ್ರ ಜೊತೆ ಮಾತುಕತೆ ಆಗಿದೆ. ಅದ್ರ ಜೊತೆಗೆ ಎಲ್ಲರೂ ಕೂಡ ಶಾಂತಿಯುತವಾಗಿ ಮಾತುಕತೆಗೆ ಸಿದ್ಧರಾಗಿರಿ, ನಾವು ಶಾಂತಿಯುತ ಮಾತುಕತೆಗೆ ರೆಡಿ ಇದ್ದೀವಿ ಅಂತ ಕರೆ ಕೊಟ್ಟರು. ಆದರೂ ಕೂಡ ಈ ಯುವ ಜನತೆ ಏನಿದೆ ಅದು ಯಾವುದಕ್ಕೂ ಕೂಡ ಸಿದ್ಧರಿಲ್ಲ. ನಾವು ಒಂದಷ್ಟು ಡಿಮ್ಯಾಂಡನ್ನು ಇಟ್ಟಿದ್ದೀವಿ. ಈಗ ಈ ಒಂದು ನೀಟ್ ಅಕ್ರಮ ಆಯಿತು, ಅದರಲ್ಲಿ ಆತ್ಮಹತ್ಯೆ ಮಾಡಿಕೊಂಡಂತಹ ವಿದ್ಯಾರ್ಥಿಗಳ ಕುಟುಂಬಕ್ಕೆ 1 ಕೋಟಿ ಪರಿಹಾರ ಕೊಡಬೇಕು. ಅದ್ರ ಜೊತೆಗೆ ಧರ್ಮೇಂದ್ರ ಅವರ ರಾಜೀನಾಮೆ ಆಗಲೇಬೇಕು. ಸೊ ಸಾಕಷ್ಟು ಬೇಡಿಕೆಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಆ ಬೇಡಿಕೆ ಈಡೇರೋವರೆಗೂ ನಾವು ಪ್ರತಿಭಟನೆಯನ್ನು ಹಿಂಪಡೆಯೋದಿಲ್ಲ, ಪ್ರತಿಭಟನೆಯನ್ನು ಮುಂದುವರಿಸ್ತೀವಿ. ನಿಮಗೆ ನೇಪಾಳ ಸರ್ಕಾರಕ್ಕಾದಂತಹ ರೀತಿ ನಿಮಗೂ ಕೂಡ ಆಗುತ್ತೆ ಅನ್ನುವಂಥದ್ದು ನೆನಪಲ್ಲಿ ಇಟ್ಕೊಳ್ಳಿ. ನೇಪಾಳದ ಥರ, ನೇಪಾಳದಲ್ಲಿ ಯಾವ ರೀತಿ ಜನ್ಜಿ ಯುವ ಜನತೆ ಸರ್ಕಾರಕ್ಕೆ ಬೆಂಕಿ ಇಟ್ಟಿತ್ತು ನೋಡಿ, ಅದೇ ರೀತಿ ಇಲ್ಲೂ ಕೂಡ ಆಗುತ್ತೆ ಅಂತ ಹೆದರಿಸ್ತಾ ಇದ್ದಾರೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ದೇಶವ್ಯಾಪಿ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಬರೀ ಜಂತರ್ ಮಂತರ್ನಲ್ಲಿ ಮಾತ್ರ ಅಲ್ಲ, ಕೇರಳದಲ್ಲೂ ಕೂಡ ಪ್ರತಿಭಟನೆಗೆ ಇಳಿದಿದ್ದಾರೆ. ಸೊ ಕೇರಳದಲ್ಲಿ ಪ್ರತಿಭಟನೆಗೆ ಇಳಿದವರ ಮೇಲೆ ಜಲಫಿರಂಗಿ ಪ್ರಯೋಗಿಸಲಾಗಿದೆ. ಇನ್ನು ಅಹಮದಾಬಾದ್ನಲ್ಲಿ 150 ಸಿಜೆಪಿ ಸದಸ್ಯರ ಬಂಧನ ಆಗಿರುವಂಥದ್ದು. ಗೋವಾದಲ್ಲೂ ಕೂಡ, ಗೋವಾದ ಪಣಜಿ ಸೋನಮ್ ವಾಂಗ್ಚುಕ್ಗೆ ಬೆಂಬಲವನ್ನು ಸೂಚಿಸಿ ಅಲ್ಲೂ ಕೂಡ ಪ್ರತಿಭಟನೆ ಮಾಡಿದ್ದಾರೆ. ಗೋವಾದ ಪಣಜಿಯಲ್ಲಿ ನೀವು ನೋಡ್ತಾ ಇದ್ದೀರಾ, ಸೋನಮ್ ವಾಂಗ್ಚುಕ್ಗೆ ಬೆಂಬಲ ಸೂಚಿಸಿ ಕ್ಯಾಂಡಲ್ ಲೈಟ್ ಮೆರವಣಿಗೆಯನ್ನ ಪ್ರತಿಭಟನಾಕಾರರು ಮಾಡಿದ್ದಾರೆ. ದೇಶದ ನಾನಾ ಭಾಗದಲ್ಲಿ ಈಗ ಪ್ರತಿಭಟನೆ ಆಗ್ತಿರೋದು ನೀವು ಗೋವಾದ ದೃಶ್ಯವನ್ನ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಾ. ಗೋವಾದ ಪಣಜಿಯಲ್ಲಿ ವಾಂಗ್ಚುಕ್ ಅವರ ಒಂದು ಪ್ರತಿಭಟನೆಗೆ ಬೆಂಬಲವನ್ನು ಸೂಚಿಸಿ ಕ್ಯಾಂಡಲ್ ಲೈಟ್ ಮೆರವಣಿಗೆ ನಡೆಸಿದ್ದಾರೆ ಪ್ರತಿಭಟನಾಕಾರರು. ಆಜಾದ್ ಮೈದಾನದಲ್ಲಿ ಜನರು ಜಮಾಯಿಸಿ ಅಲ್ಲಿ ವಾಂಗ್ಚುಕ್ ಅವರಿಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ಇನ್ನು ಸಿಜೆಪಿ ಪ್ರತಿಭಟನೆ ಹಾಗೂ ವಾಂಗ್ಚುಕ್ ಬೆಂಬಲಿಸಿ ಗುಜರಾತ್ನ ವಿವಿಧ ನಗರಗಳಲ್ಲಿ ಪ್ರತಿಭಟನೆಗಳಾಗ್ತಾನೆ ಇದೆ. ಅಹಮದಾಬಾದ್ನಲ್ಲಿ ರಾತ್ರಿಯೂ ಕೂಡ ಧರಣಿ ಮಾಡ್ತಾ ಇದ್ದಂತಹ ಒಟ್ಟು 150 ಮಂದಿಯನ್ನ ಬಂಧಿಸಲಾಗಿದೆ. ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದ 150 ಪ್ರತಿಭಟನಾಕಾರರನ್ನ ಅಹಮದಾಬಾದ್ನಲ್ಲಿ ಬಂಧಿಸಿ
ಒಂದಷ್ಟು ಉದ್ವಿಗ್ನ ಪರಿಸ್ಥಿತಿ ಕೂಡ ಆ ಸಂದರ್ಭದಲ್ಲಿ ಉಂಟಾಯಿತು. ನೀಟ್ ಪೇಪರ್ ಸೋರಿಕೆ ವಿಚಾರವಾಗಿ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಕೇರಳದಲ್ಲೂ ಕೂಡ ಪ್ರತಿಭಟನೆ ಆಗ್ತಾ ಇದೆ. ತಿರುವನಂತಪುರಂನಲ್ಲಿ ಅಹೋರಾತ್ರಿ ಧರಣಿ ಮಾಡ್ತಾ ಇದ್ದ ಎಸ್ಎಫ್ಐ ಕಾರ್ಯಕರ್ತರನ್ನ ಚದುರಿಸೋಕೆ ಪೊಲೀಸರು ಜಲಫಿರಂಗಿ ಪ್ರಯೋಗಿಸಿದ್ದಾರೆ. ಸ್ಕ್ರೀನಲ್ಲಿ ನೋಡ್ತಾ ಇದ್ರೆ ನೀವು ಗೋವಾ, ಗುಜರಾತ್ ಹಾಗೂ ಕೇರಳದಲ್ಲಿ ಯಾವ ರೀತಿ ಸಿಜೆಪಿ ಸದಸ್ಯರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ರಾತ್ರಿ ಹಗಲು ಅಂತನ್ನದೇ ಈ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರವನ್ನು ಮುಂದಿಟ್ಕೊಂಡು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಆಗ್ರಹಿಸಿ ಅದರ ಜೊತೆಗೆ ಸಾಕಷ್ಟು ಡಿಮ್ಯಾಂಡ್ಗಳನ್ನು, ಬೇಡಿಕೆಯನ್ನ, ಮನವಿಗಳನ್ನು ಸರ್ಕಾರದ ಮುಂದಿಟ್ಟಿದ್ದಾರೆ. ಅದನ್ನ ಈಡೇರಿಸುವವರೆಗೂ ನಾವು ಕೂಡ ಪ್ರತಿಭಟನೆ ನಿಲ್ಲಿಸೋದಿಲ್ಲ ಅಂತ ಹೇಳಿಕೊಂಡು ಸಿಜೆಪಿ ಪ್ರತಿಭಟನೆ ಮುಂದುವರೆಸಿದೆ. ವಾಂಗ್ಚುಕ್ ಅವರ ಪ್ರತಿಭಟನೆಗೂ ಕೂಡ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಗೋವಾದಲ್ಲಿ ಕ್ಯಾಂಡಲ್ ಮಾರ್ಚ್ ಆಯಿತು. ಗುಜರಾತ್ನಲ್ಲೂ ಕೂಡ ರಾತ್ರಿ ಹಗಲು ಅನ್ನದೇ ಪ್ರತಿಭಟನೆಗೆ ಇಳಿದಿದ್ದಾರೆ. ಅದರ ಜೊತೆಗೆ ಕೇರಳದಲ್ಲೂ ಕೂಡ ಪ್ರತಿಭಟನೆ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಜಲಫಿರಂಗಿಯನ್ನು ಪ್ರಯೋಗಿಸಲಾಗಿದೆ.